ಕೌರವ ನಡೆಯಲು ಕಾಲು ಮುರಿತಾರೆ. ಪಾಂಡವರ ಇವರು ಒಟ್ಟಾಗಿ ಬನ್ನಿ, ನಿಮ್ಮ ಇತಿಶ್ರೀ ಮಾಡಿ ಹಾಕ್ತೇನೆ. ಆಮೇಲೆ ಯಾರಾದ್ರೂ ಏನಾದ್ರೂ ಮುರುಕೊಳ್ಳಿ. ನಾನಾಡುವ ಮಾತನ್ನು ಸ್ವಲ್ಪ ಕೇಳಿ. ಆಮೇಲೆ ಏನಾದ್ರೂ ಮುರ್ಕೊಂಡು ಈಗ ನಿನ್ನದ್ದು ಯಾವ್ದು ಮುರಿಬೇಕು ಹೇಳು. ಅಯ್ಯ ಕೌರವೇಶ್ವರ, ಹೇಳು. ಚಲದಂಕ ಚಕ್ರೇಶ್ವರ ಎನ್ನುವಂತ ನೆಗಳ್ತಿಗೆ ಪಾತ್ರನಾದವ ನೀನು. ನಿನ್ನಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಹೇಳು. ಇಲ್ಲಿ ನೀತಿಯಂತಹ ಕಾರ್ಯವು ನಡೆಯುವಂತ ಸ್ಥಳ ಇದಾಗಿದೆ. ಹಾಗಾಗಿ ಅಧರ್ಮ ಎಂದಿಗೂ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಬೇಕು ಅಂತ ಆದ್ರೆ ಇಲ್ಲಿ ಕೂಟ ಯುದ್ಧ ಆಗಬಾರದು, ದ್ವಂದ್ವ ಯುದ್ಧ ಆಗಬೇಕು. ಹಾಗಾಗಿ ಆಯ್ಕೆಯ ಸ್ವಾತಂತ್ರ್ಯ ನಿನಗೆ. ನಮ್ಮಲ್ಲಿರುವಂತ ಪಾಂಡವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನೀನು ಗೆಲ್ಲಿದೆ ಅಂತ ಆದ್ರೆ, ಯಾರನ್ನಾದ್ರೂ ಒಬ್ಬರನ್ನೆಲ್ಲ ಆಯ್ಕೆ ಮಾಡಿಕೊಂಡವರನ್ನ ಅವ ಹೇಳಿದ್ದೇ ಸೇರಿಸ್ಕೊಳ್ಬಹುದು. ಹಾಗಾಗಿ ಯಾರನ್ನಾದ್ರೂ ಆಯ್ಕೆ ಮಾಡಿಕೊಂಡವರಲ್ಲಿ ನೀನು ಗೆದ್ದೆ ಅಂತ ಆದ್ರೆ ಉಳಿದ 4 ನಿನ್ನ ಚರಣ ಸೇವಕರಾಗಿ ಧರ್ಮಯುತವಾದದ್ದು. ನಾನು ನಿಮ್ಮ 5 ಕರೆದಾಗ ಕೂಟ ಯುದ್ಧ ಸಲ್ಲದು, ದ್ವಂದ್ವ ಯುದ್ಧ ಆಗಬೇಕು ಎನ್ನುವ ನಿನ್ನ ಮಾತನ್ನು ನಾನು ಒಪ್ಪಿಕೊಳ್ತಾ ಇದ್ದೇನೆ. ಮಾತ್ರ ಅಲ್ಲ, ಈ ದಿವಸ ನಾನು ಮಾಡುವ ಯುದ್ಧ ಯುದ್ಧ. ಯಾರನ್ನು ಕರೆದ್ರು ಬರ್ತೀರಾ? ಸಿದ್ಧರಿದ್ದಾರೆ. ಕುಲ ಸಹದೇವರು ಆ ಕಡೆಯಲ್ಲಿದ್ದಾರೆ. ಅರ್ಜುನ ಸಿದ್ಧನಿದ್ದಾನೆ. ಏನಾಯ್ತು ಮಾತಾಡುವುದಿಲ್ಲ. ಹಾಗೆ ಕೆಲಸ ಹೆಚ್ಚು. ಹಾಗೆ ಇರ್ಲಿ, ಅವನ ಕಥೆ ಬಿಡು. ಎಲ್ಲಿ ಯಾರು ನಿನ್ನನ್ನೇ ಆಯ್ಕೆ ಮಾಡಿದರೆ ನೀನು? ನಾನು ತಾಗಿ ನೋಡ ನಿರೀಕ್ಷೆಗಳು